ಋಷಿ ಯೋಗಾಶ್ರಮ ರನ್ನಬೆಳಗಲಿ. ಪೂಜ್ಯ ಶ್ರೀ ಯೋಗರಾಜ್ ಸದಾಶಿವ ಗುರೂಜಿ ಅವರು ಹಿಮಾಲಯದಲ್ಲಿ ಮತ್ತು ಶ್ರೀಶೈಲದಲ್ಲಿ ಯೋಗ ಮತ್ತು ತಪಸ್ಸು, ಆಯುರ್ವೇದಿಕ್ ಗಿಡಮೂಲಿಕೆಗಳ ಔಷಧಿಗಳ ತಯಾರಿಸುತ್ತಾ ಮಾಡುತ್ತಾ ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕಿನಲ್ಲಿ ರನ್ನಬೆಳಗಲಿ ಆಶ್ರಮಕ್ಕೆ ಬರುವ ಭಕ್ತಾದಿಗಳಿಗೆ ಯೋಗಾಸನ ಮಾಡಿಸುವುದರ ಜೊತೆಗೆ ಮಂಡಿ ನೋವು, ತಲೆನೋವು ಹಾಗೆ ಕಣ್ಣಿನ ಔಷಧಿ, ಕಿವಿ ಔಷಧಿ, ಪಿತ್ತ ಕಫದ ಔಷಧಿ ಇಲ್ಲಿಗೆ ಬರುವ ಭಕ್ತಾದಿಗಳು ಹೇಳುವ ಪ್ರಕಾರ 100ಕ್ಕೆ 100ರಷ್ಟು ಗುಣಮುಖರಾಗಿದ್ದಾರೆ ಎಂದು ಹೇಳುತ್ತಾರೆ. ಸುದ್ದಿ ಜಾಹೀರಾತಿಗಾಗಿ ಸಂಪರ್ಕಿಸಿ ಶ್ರೀ ನ್ಯೂಸ್ ಕನ್ನಡ, ವಿಜಯಪುರ. ಶರಣು ಯಾತದ್. 90% ಕಡಿಮೆ ಆಗೈತೆ. ಗುಡ್. ಅಂದ್ರೆ ಅಷ್ಟು ಈ ಔಷಧ ನಿನಗೆ ಪ್ರಯೋಗ ಆಗೈತೆ ನಿನ್ನ ಮೇಲೆ. ಹಾಂ. ಎಷ್ಟು ನಿಮಿಷ ನೀ ಹಾಕ್ಕೊಂಡು ಎಷ್ಟು ನಿಮಿಷ ಮಕ್ಕೋತಿ? 10 ಮಿನಿಟ್ ಆದ್ರೆ ಇವಾಗ ಆಕೈತಿ. ಇವು ಸರ ಹಾಕ್ಕೋಬೇಕು. ಇದನ್ನು 3 ಸಲ ಹಾಕ್ಕೊಂಡ್ರೆ ಪೂರಾ ಕ್ಲಿಯರ್ ಆಗತ್ತೆ. ನಿಂತು ಈಗ 90% ಕಮ್ಮಿ ಆಗೈತಪ್ಪ ಅಂದ್ರೆ ಇನ್ನೂ 10% ಐತಿ. ಕಮ್ಮಿ ಆಗೇ ಆಗತ್ತೆ. 100ಕ್ಕೆ 100% ಕಮ್ಮಿ ಆಗತ್ತೆ. ಸರ್ ನೀವು ತಂದೆಯಾರ? ನಿಮ್ದು ಯಾವ್ರು ಸರ್? ಮಾಲಿಂಗ್ಪುರ. ನೀವು ಅವರು ಕೂಡೇ ಬಂದಿದ್ದೀರಾ? ಇನ್ನು ಎಷ್ಟು ಗಂಟೆ ಬಂದಿದ್ದು ಸರ್? 5 ಗಂಟೆ ಬಂದಿದ್ರಿ. 5 ಗಂಟೆ ಬಂದು ಒಂದು 10 ನಿಮಿಷ ಕೂತು ಹೋದ್ರಿ. ನೀವೇನು ಮಾಡ್ತೀರಾ ಸರ್? ಓಕೆ, ವ್ಯವಸಾಯ ಮಾಡ್ತೀರಾ? ಅಂದರೂ ಗುರುಗಳು ಒಳ್ಳೆ ಕೆಲಸ ಮಾಡ್ಯಾರ. ನಾನು ಭಾಳ ನೋಡೀನಿ ರೀ, ಭಾಳ ಮಂದಿ ಕೇಳೀನಿ. ಹಾಂ ರೀ. ಹಾಂ ರೀ. ಹಾಂ ಹಾಂ ರೀ. ಹಾಂ ರೀ. ಓಕೆ, ಧನ್ಯವಾದಗಳು ಸರ್. ಬದ್ರಿನಾಥ, ಕೇದಾರನಾಥ, ಗಂಗೋತ್ರಿ, ಯಮುನೋತ್ರಿ, ಆಮೇಲೆ ತಪೋವನ, ಗೋಮುಖ, ಇಡೀ ನಮ್ಮ ಭಾರತ ದೇಶವನ್ನು ಕನ್ಯಾಕುಮಾರಿ ಹಿಡ್ಕೊಂಡು ಕಾಶ್ಮೀರ ಮಠ 3 ಬಾರಿ ನಾನು ದೇಶವನ್ನು ಸಂಚಾರ ಮಾಡಿದ್ದೀನಿ. ಯೋಗ ಕ್ಲಾಸ್ ಮಾಡ್ಕೊತ ಮತ್ತು ಇದು ಆಯುರ್ವೇದಿಕನ್ನು ಉಪಯೋಗ ಮಾಡ್ಕೊತ ಜನರಿಗೆ ಒಂದು ಹಿತಕಾರಿಯಾಗಲಿ ಅಂತ ಹೇಳಿ ಇಲ್ಲಿ ರನ್ನಬೆಳಗಲಿಯಲ್ಲಿ ಋಷಿ ಯೋಗಾಶ್ರಮದಲ್ಲಿ ಕಣ್ಣಿನ ಸಮಸ್ಯೆ ಇದ್ದಾವೆ. ಅಂದರೆ ಈಗ ಕಣ್ಣು ಉರಿತಿರ್ತಾವೆ, ಕಣ್ಣು ಕೆಂಪು ಆಗಿರ್ತಾವೆ, ತೆರೆ ನೋಡ್ತೈತಿ, ಅರ್ಧ ತೆರೆ ನೋಡ್ತೈತಿ, ಕಣ್ಣು ತೆರೆ ನೋಡ್ತೈತಿ, ಆಮೇಲೆ ಮೂಗಿನ ಸಮಸ್ಯೆ ಇರ್ತೈತಿ, ಆಮೇಲೆ ಕಿವಿ ಸುಳೋರಿಗೆ ಮತ್ತು ಕಿವಿ ಹೊಡೆಯೋರಿಗೆ ಮಾತ್ರ ಔಷಧ ಹಾಕ್ತೀವಿ. ಕಿವಿ ಕೇಳಂಗಿಲ್ಲ, ಕಿವಿ ಪರದೆ ಹಾಕೋದಿಲ್ಲ, ಅವ್ರಿಗೆ ಹಾಕಂಗಿಲ್ಲ. ಮತ್ತೆ ಯೋಗದ ಬಗ್ಗೆ ಅಂತ ನಿಮಗೆಲ್ಲ ಗೊತ್ತಾಯಿತು. ಯೋಗಿ ಕ್ರಿಯಾದಲ್ಲಿ ಹಲವಾರು ಯೋಗಿ ಕ್ರಿಯೆ ಅದಾವ. ಈಗ ಪಿತ್ತ ಆದ್ರೆ ಏನು ಮಾಡಬೇಕು? ಪಿತ್ತ ಆದ್ರೆ ಏನು ಮಾಡ್ಬೇಕಂದ್ರೆ ನಾಯಿ ಬೆಕ್ಕ ಏನು ಮಾಡ್ತಾವ ಅದನ್ನ ನಾವು ಮಾಡ್ಬೇಕು. ಓಹೋ, ಹೆಂಗೆ ನಾವೇನು ಮಾಡ್ತಾವ್ರಿ? ಕುಲ್ತಿದ್ದು ಇದು ಮಾಡ್ಬಿಡ್ಕೊತಾರೆ. ಕುಲ್ತಿದ್ದು ವಾಮಿಟಿಂಗ್ ಮಾಡ್ತಾವ. ಹೌದು ರೀ. ನಾವೇನು ಮಾಡ್ತೀವಿ? ಈಗ ತುರಂತವಾಗಿ ಹೋಗಿ ಗುಳಿಗೆ ತೋರ್ತೀವಿ. ಅದನ್ನ ಮಾಡಂಗಿಲ್ಲ. ನೀವೇನು ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ 1 ಲೀಟ್ರ್ ಉಗುರು ಹಚ್ಚ ನೀರು ಕಾಸಿ ಕುಡಿದು ವಾಮಿಟಿಂಗ್ ಮಾಡಿದ್ರೆ ಪಿತ್ತ ಎಲ್ಲ ಕ್ಷಮನ ಆಗತ್ತೆ. ಯೋಗಿ ಕ್ರಿಯಾದಲ್ಲಿ ಎಲ್ಲ ಅದಾವ. ಏನ್ರಿ ನೀವು ಅನುಷ್ಠಾನಕ್ಕೆ ಕುಂಡಿರ್ತಿರ್ತಿ ಗುರುಗಳವ್ರ? ಏನ್ರಿ ಅನುಷ್ಠಾನಕ್ಕೂ ಕುಂಡಿರ್ತಿರತ್ತಲ್ಲ? ಅನುಷ್ಠಾನಕ್ಕೂ ನಾವು ಕೂತಿದ್ದೀವಿ. ಹಲವಾರು ಕಡೆ ಅನುಷ್ಠಾನ ಮಾಡಿದ್ದೇವೆ. ಶ್ರೀಸರದಲ್ಲಿ ಮಾಡಿದ್ದೇವೆ. ಆಮೇಲೆ ಇಲ್ಲಿ ಕಂಕನೋಡಿ ಅಂತಿದೆ, ಗೋಯೇಶ್ವರ ಗಡ್ಡೆ, ಅಲ್ಲಿ ಮಾಡಿದ್ದೇವೆ. ಹಲವಾರು ಕಡೆ ಅನುಷ್ಠಾನವನ್ನು ಮಾಡಿದ್ದೇವೆ ನಾವು. ಅನುಷ್ಠಾನ ಮಾಡ್ತಾ ಮತ್ತೆ ಈಗ ನಾವು ಋಷಿ ಯೋಗಾಶ್ರಮದಲ್ಲಿ ಇಲ್ಲಿ ಬಂದವರಿಗೆ ಯೋಗವನ್ನು ಕಲಿಸ್ತೀವಿ ಮತ್ತು ಈ ಕಣ್ಣಲ್ಲಿ ಹಾಕುವ ಔಷಧವನ್ನು ಪ್ರಯೋಗವನ್ನು ಮಾಡ್ತಾ ಆಮೇಲೆ ನಾವು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಈಗ 15 ವರ್ಷ ಅಥವಾ ಆಷಾಢ ಮಾಸದಲ್ಲಿ ಯೋಗವನ್ನು ಹೇಳಿಕ್ಕೆ ಹೋಗ್ತೀವಿ. ಭಗವತ್ ಚಿಂತನ ಸಾವರ ಶಿಬಿರ ಅಂತ ಹೇಳಿದ್ದೇವೆ, ಆಧ್ಯಾತ್ಮಿಕ ಚಿಂತನ. ಅಲ್ಲಿ ನಾವು ಯೋಗವನ್ನು ಹೇಳಿಕೆ ಅಲ್ಲಿ 1 ತಿಂಗಳ ತನಕ ಪರ್ಯಂತರ ಇರ್ತೀವಿ. ಹೀಗೆ ಮತ್ತೆ ಇಲ್ಲೆಲ್ಲಿ ಶಿಬಿರ ಮಾಡ್ತಾರೆ. ಎಲ್ಲಿ ನೀವು ನಮ್ಮ ಈ ಸದ್ದಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಬಾ ಅಂದರೂ ಬರ್ತೀರಾ? ಆ ಸಿದ್ದೇಶ್ವರ ಸ್ವಾಮೀಜಿ ಅವರ ಆಶ್ರಮದಲ್ಲಿ ನಾವು ಮಾಡಿದ್ದೀರಾ? ಜ್ಞಾನ ಯೋಗಾಶ್ರಮದಲ್ಲಿ ಮಾಡಿದ್ದೀವಿ. ಹಲವಾರು ಕಡೆ ಮಾಡಿದ್ದೀವಿ. ಎಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ತಾರಲ್ಲ 10 ದಿವಸದ್ದು 1 ತಿಂಗಳದು ಅಂತೇಳಿ ಅಲ್ಲೆಲ್ಲ ಕಡೆ ನಾವು ಯೋಗವನ್ನು ಕಲಿಸ್ಲಿಕ್ಕೆ. ಮತ್ತೇನಾದ್ರು ಕೇಳ್ತಾರೆ? ಇಲ್ಲಿ ನೀವು ಸರ ಇದು ಏನಪ್ಪ ಅಂದ್ರೆ ಈ ಸರ್ ಹಿಮಾಲಯದಲ್ಲಿ ಸರ ತಪಸ್ವಿ ಮಾಡಿರಿ? ನಾವು 12 ವರ್ಷ ಅಲ್ಲೇ 12 ವರ್ಷ ಅಲ್ಲೇ ಇದ್ರಿ. ನೀವು ಮಂದಿ ಅಣ್ತಂಬ್ರು? ನಾವು 6 ಮಂದಿ ಅಣ್ತಂಬ್ರು. 6 ಮಂದಿ ಒಳಗೆ ನಾವು 3 ಮಂದಿ ಆಧ್ಯಾತ್ಮಿಕ ಒಬ್ಬರು ಸನ್ಯಾಸಿ ಆಗಿದ್ದಾರೆ. ಆಧ್ಯಾತ್ಮದವರು 3 ಮಂದಿ ಇದ್ದೀವಿ. ಆಧ್ಯಾತ್ಮದವರು 3 ಮಂದಿ ಇದ್ದೀರಿ. ಅಂದರೆ ಇದು ನಿಮ್ಮದು ಈ ಸದ್ದು ಇರೋದು ಸಂಸಾರಿಕ ಮಠ? ಇದು ಋಷಿ ಯೋಗಾಶ್ರಮ. ಋಷಿ ಯೋಗಾಶ್ರಮ. ಋಷಿ ಅಂದ್ರೆ ಋಷಿ ಮುನಿಗಳೆಲ್ಲರೂ ಸಂಸಾರಿಕ. ಹಾಂ, ಗೊತ್ತೈತೆ ಗುರು. ಇಲ್ಲ ನಮ್ಗೆ ಅಂಕಲಿ ಮಠದ ಗುರು ಮುಕ್ತಾರು ಸಂಸಾರಿಕರೇ ರೀ. ಅಂಕಲಿ ಮಠ ಆಯ್ತಲ್ಲ ರೀ. ಹ್ಞೂ. ಅಂದರೆ
ಎಲ್ಲ ಏನು ಋಷಿ ಮುನಿಗಳಿದ್ರಲ್ಲ ಎಲ್ಲ ಗುರುಕುಲವನ್ನ ನಡೆಸ್ತಾ ಹೋಗ್ತಾ ಇದ್ರು. ಹ್ಞೂ ರೀ ಗೊತ್ತು. ಅವರೆಲ್ಲ ಋಷಿ ಮುನಿಗಳು ಯಾರು? ಅವರು ಸನ್ಯಾಸಿಗಳಲ್ಲ. ಅಲ್ಲ ಸನ್ಯಾಸಿಗಳಲ್ಲ. ಹೌದು, ಅವು ಗೃಹಸ್ಥಾಶ್ರಮದಲ್ಲಿ ಇರ್ತದೆ. ಇದಕ್ಕೆ ಹೆಸರೇನಿರ್ತೀವಿ ನಾವು ರೀ? ಋಷಿ ಯೋಗಾಶ್ರಮ. ಋಷಿ ಯೋಗಾಶ್ರಮ, ರೈಟ್. ಅದಕ್ಕಾಗಿ ಋಷಿ ಯೋಗಾಶ್ರಮ ಇರ್ತಿದ್ದೀವಿ. ಹ್ಞೂ. ಇಲ್ಲಿ ನಾವು ಯೋಗನ ಕಲಿಸ್ತೀವಿ. ಆಮೇಲೆ ಏನು ಸಮಸ್ಯೆಗಳಿದ್ರೆ, ಹಾಂ, ಏನೋ ಶಾರೀರಿಕ ಸಮಸ್ಯೆ, ಹಾಂ, ಶಾರೀರಿಕ ಸಮಸ್ಯೆ ಇದ್ದರೂ ಹೇಳ್ತೀರಾ ಅವ್ರಿಗೆ? ಅದನ್ನ ಕೇಳ್ತೀವಿ. ಏನು ಮಾಡ್ಬೇಕಂತ ಹೇಳ್ತೀವಿ. ಯಾವ ಪ್ರಾಣಾಯಾಮ ಮಾಡಬೇಕು, ಯಾವ ಮುದ್ರೆ ಮಾಡಬೇಕು, ಯಾವ ಕ್ರಿಯೆ ಮಾಡಬೇಕು, ಹ್ಞೂ, ಯಾವ ಬಂದ್ ಮಾಡಬೇಕು, ಹ್ಞೂ, ಇವತ್ತನ್ನ ಹೇಳಿ ಆ ರೋಗವನ್ನ ಮುಕ್ತ ಮಾಡಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀವಿ. ಆಮೇಲೆ ವ್ಯಸನ ಮುಕ್ತ ಭಾರತವನ್ನು ಮಾಡ್ಬೇಕಂತ ಹೇಳಿ ಒಂದು ಅಭಿಯಾನ ಇಟ್ಟಿದ್ವಿ ನಾವು. ಓಕೆ. ಈ ಗುಟ್ಕಾ ತಿನ್ನೋದಾಗಲಿ, ಶೆಲೆ ಕುಡಿದಾಗಲಿ, ತಂಬಾಕು ತಿನ್ನೋದಾಗಲಿ, ಸಿಗರೇಟ್ ತಿನ್ನೋದಾಗಲಿ, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗ್ತಾವ ದೇಹಕ್ಕೆ, ಹ್ಞೂ, ನಮ್ಮ ದೇಹಕ್ಕೆ ಇವು ಯಾವ ಲಾಭವನ್ನು ಕೊಡುವಂಥವಲ್ಲ, ಹಾನಿಕಾರಕ ಪದಾರ್ಥಗಳಿವು. ಅದಕ್ಕಾಗಿ ನಾವು ವ್ಯಸನ ಮುಕ್ತ ಭಾರತ ಮಾಡ್ಬೇಕಂತೇಳಿ ಹಲವಾರು ಕಡೆ ನಾವು ಶಿಬಿರವನ್ನು ಮಾಡಿದ್ವಿ, ಹಳ್ಳಿ ಹೋಗಿ. ಅದಕ್ಕಾಗಿ ಎಲ್ಲರೂ ನಾ ಸಂದೇಶ ಏನು ಕೊಡೋದಂದರೆ, ಯುವಕರಾಗಲಿ ಎಲ್ಲರೂ ನಮ್ಮ ಭಾರತೀಯ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳಿಗೆ ಒಂದು ವಿನಂತಿ ಏನಂದರೆ, ಯಾವುದೇ ಚಟಕ್ಕೆ ನೀವು ಬಲಿಯಾಗಬೇಡಿ ಏನ್ರಿ. ವ್ಯಸನ ಮುಕ್ತರಾಗಲಿ, ಚೆನ್ನಾಗಿ ದುಡೀರಿ, ಚೆನ್ನಾಗಿ ಹೆಂಡತಿನ ಮಕ್ಕಳನ್ನ ಮತ್ತು ತಾಯಿ ತಂದೆನ ಚೆನ್ನಾಗಿ ನೋಡ್ಕೊರಿ, ನೀವು ಚೆನ್ನಾಗಿರಿ, ನಿಮ್ಮ ಜೀವನವನ್ನ ಪಾವನ ಮಾಡ್ಕೊರಿ. ಯಾಕಂದ್ರೆ ಇದು ಮನುಷ್ಯ ಜನ್ಮ ಹಗಲೆಲ್ಲ ಬರಂಗಿಲ್ಲ ಏನ್ರಿ. ಈ ಶ್ರೇಷ್ಠವಾದಂಥ ಮನುಷ್ಯ ಜನ್ಮವನ್ನ ಪಾವನ ಮಾಡ್ಕೊಳ್ಳಿಕ್ಕೆ ಶ್ರೇಷ್ಠವಾದಂಥ ದೇವತೆಗಳು ಯಾರಂದ್ರೆ ತಾಯಿ ತಂದೆಗಳು. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ ಏನ್ರಿ. ನಮ್ಮ ತಾಯಿ ತಂದೆಗಳನ್ನ ದೇವ್ರು ನಮಗೆ ಏನ್ರಿ, ಅತಿಥಿಗಳನ್ನ ದೇವರು ಏನ್ರಿ. ಯಾರು ಅತಿಥಿಗಳು ಬರ್ತಾರೆ ಅವರೇ ದೇವರು. ಆಮೇಲೆ ಆಚಾರ್ಯ ಅಂದ್ರೆ ನಮ್ಗೆ ಯಾರು ನಮ್ಮ ಆಟವನ್ನು ಕಲಿಸ್ತಾರೋ, ಯಾರು ವಿದ್ಯೆಯನ್ನು ಕೊಡ್ತಾರೋ ಅವರು ನಮಗೆ ದೇವರು. ಅದಕ್ಕಾಗಿ ಇವ್ರನ್ನ ದೇವರ ದೃಷ್ಟಿಯಿಂದ ನೋಡಿ ಅವ್ರ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಇಲ್ಲ ಅಂದ್ರೆ ಇದು ಯಾವ ಗಿಡಮೂಲಿಕೆ ಬಳಸ್ತೀರಿ ಗುರುಗಳು? ಯಾವ ಗಿಡಮೂಲಿಕೆ ಅಂತ ಹೇಳಕ್ ಬರಂಗಿಲ್ಲ ಏನು. ಹಾಂ, ಇವೆಲ್ಲ ಪಾರಂಪರಿಕ ವೈದ್ಯರಲ್ಲಿ ಗುಪ್ತವಾಗಿರ್ತಾವ. ಈಗ ನಾನು ಹೇಳಿದ್ರೆ ಇದ್ರ ಮಹತ್ವ ನಿಮಗೆ ಗೊತ್ತಾಗಲ್ಲ, ಮತ್ತೆ ಇದರ ಮಹತ್ವ ಎಲ್ಲರಿಗೂ ಗೊತ್ತಾಗಲ್ಲ ಏನು. ಕೆಲವೊಂದು ಗುಪ್ತವಾದಂಥ ವಿದ್ಯೆಗಳನ್ನ ಗುಪ್ತವಾಗಿರ್ತಾವ, ಪಬ್ಲಿಕ್ ವಾಗಿ ಹೇಳಕ್ ಬರಂಗಿಲ್ಲ. ಬರಬರ್ರಿ ನೀವು ಹೇಳೋದು ಅಂದ್ರೆ ನೀವಿರು ತನಾನೇ ಇದು ಮುಂದೆ ನಿಮ್ಮ ಪೀಳಿಗೆ, ನಮ್ಮ ಪೀಳಿಗೆ ನಾವು ಪರಂಪರೆ ಹೇಳಿರ್ತೀವಿ ನಾವು. ಹಾಂ, ಅದು ನಿಮಗೆ ಹೇಳಂಗಿಲ್ಲ. ಅದೇ ಅದು ನಿಮ್ಮ ಪೀಳಿಗೆ ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಕೇಳಿದೆ ಮತ್ತೆ ನೀವು. ಹಾಂ, ಅದ ನಾಟಿ ವೈದ್ಯರಂದ್ರೆ ಪಾರಂಪರಿಕ ವೈದ್ಯರು ಇರ್ತಾರೆ, ಹಾಂ, ಅವರು ತಮ್ಮ ಪಾರಂಪರಿಕದಲ್ಲಿನೇ ಹೇಳ್ತಾರೆ. ಹಾಂ, ಮತ್ತೆ ಅದಕ್ಕೆ ಹೇಳಕ್ ಬರಂಗಿಲ್ಲ, ಅದ್ರ ಬರೀನು ಬರಂಗಿಲ್ಲ. ಓಕೆ ಓಕೆ, ಜೈ ಶ್ರೀ ಜೈ. ಥ್ಯಾಂಕ್ ಯು. ನಾವೆಲ್ಲರೂ ತೊಗೊಂಡೀನಿ ರೀ. ಆಯ್ತು. ಆರೋಗ್ಯವಾಗಿ ಭಾಗ್ಯ ಅಂತ ತಂದಾರ. ಹೆಲ್ತ್ ಈಸ್ ವೆಲ್ತ್ ಅಂದಾರೆ. ಮೂರು ದಿನ ಕಂಪಲ್ಸರಿ ಬರೋದು. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ 10ರಿಂದ 6 ಗಂಟೆ ಮಟ್ಟ ಬೇಕಾದ ಔಷಧ ಹಾಕೋದು ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡಿದ್ವಿ. ಹಾಕೋರಿ ಒಂದು ಫಸ್ಟ್ ನೀವು ಸೆಕೆಂಡ್ ಟೈಮ್ ಬರೋದು? ಮೂರನೇ ಟೈಮ್. ನಿಮಗೇನು ಅನಿಸ್ತೈತಿ? ಪರವಾಗಿಲ್ಲ. ಇನ್ನೊಂದು ಆಯುರ್ವೇದಿಕ್ ಒಳಗೆ ಒಂದು ಶಕ್ತಿ ಇರುತ್ತೆ ಸರ. ಈ ಟ್ಯಾಬ್ಲೆಟ್ ಬೇರೆ, ಆಯುರ್ವೇದಿಕ್ ಬೇರೆ. ಆಯುರ್ವೇದಿಕ್ ಒಳಗೆ ಒಂದು ಶಕ್ತಿ ಇರುತ್ತೆ, ಅದು ಕಮ್ಮಿ ಆಗೇ ಆಗುತ್ತೆ. ಹಾಂ ರೀ, ಹಾಂ, ಮತ್ತೆ ರೀ. ಇಲ್ಲಿ ಗುಡ್ಗ ತಿನ್ನೋದು ಒಳ್ಳೇದಲ್ಲ ರೀ, ಬಿಟ್ಬಿಡ್ರಿ ಅದು. ಅದರಿಂದ ಎಲ್ಲಿ ತಿನ್ನಿರಿ, ಅಡಿಕೆ ಎಲ್ಲಿ ತಿನ್ನಿರಿ. ಹಾಂ, ಅಡಿಕೆ ಎಲ್ಲಿ ತಿಂದ್ರೆ ಅದನ್ನು ಚಟ ಬಿಡ್ತೀರಿ ನೀವು. ಆಯುರ್ವೇದಿಕ್ ಸ್ವಲ್ಪ ಬರ್ತೈತೆ ರೀ, ಸ್ವಲ್ಪ ಇದಾಗುತ್ತೆ, ಏನು ವಿಚಾರ ಮಾಡಬೇಕು. ಯಾಕಂದ್ರೆ ಆಯುರ್ವೇದಿಕ್ ಅಂಬುದು ಭಾಳ ಹಳೆಯ ಕಾಲಿನ 800 800 8,000 ವರ್ಷಗಳ ಹಿಂದೆ ಐತಿ ರೀ ಅದು. ಹ್ಞೂ ರೀ.
ಹಾಂ 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 ಹ್ಞೂ ಇಲ್ಲೆಲ್ಲ ನಾನು ಪಾಸಿಟಿವ್ ಫೈಂಟೇ ಬಂದು ಎಲ್ಲರೂ ಕೇಳಿದ್ದೀನಿ ರೀ ಹಾಂ ನಿಮ್ದು ಯಾವ್ರಿ ಹಾಂ ಟೀಚರ್ ಇದೆ ರೀ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.